ಕಾಂಗ್ರೆಸ್ನಲ್ಲಿ ಮತ್ತೆ ದೆಹಲಿ ದಂಡಯಾತ್ರೆ ಶುರುವಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಈ ಪ್ರಶ್ನೆ ಹುಟ್ಟುಕೊಳ್ಳೋದಕ್ಕೆ ಕಾರಣ ಅಧಿಕಾರದ ವಿಚಾರದಲ್ಲಿ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಸೋಮವಾರ ಕೇರಳದ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಇರೋದರಿಂದ ರಾಹುಲ್ ಗಾಂಧಿಯವರ ಜೊತೆಗೆ ಸಮಯ ಸಿಕ್ಕರೆ ಮಾತನಾಡಬೇಕು ಅನ್ನೋ ಯೋಚನೆಯಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ದೆಹಲಿಗೆ ಬರೋದಕ್ಕೆ ಸಮಯ ಕೇಳುತ್ತಾರೆ ಡಿಕೆ ಶಿವಕುಮಾರ್ ಅನ್ನೋ ಮಾಹಿತಿ. ಒಂದು ವೇಳೆ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರನ್ನ ದೆಹಲಿಗೆ ಬನ್ನಿ ಅಂತೇನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟರೆ ಇದೆಲ್ಲವೂ ಕೂಡ ಚರ್ಚೆಯಾಗಬಹುದು. ಪ್ರಮುಖವಾಗಿ ಅಧಿಕಾರದ ಹಂಚಿಕೆ, ಕ್ಯಾಬಿನೆಟ್ ರೀಶಫಲ್ಲು, ಇದೆಲ್ಲದರ ಬಗ್ಗೆ ಗೊಂದಲ ಹಾಗೇ ಇದೆ. ನಾಯಕತ್ವ ಬದಲಾಗುತ್ತಾ? ಕ್ಯಾಬಿನೆಟ್ ರೀಶಫಲ್ ಯಾವಾಗ ಆಗತ್ತೆ? ಹೊಸಬರಿಗೆ ಯಾವಾಗ ಅವಕಾಶ ಸಿಗುತ್ತೆ? ಕ್ಯಾಬಿನೆಟ್ಟಲ್ಲಿ ಸಚಿವರಾಗಿ ಹೊಸಬರಿಗೆ ಯಾವಾಗ ಅವಕಾಶ ಸಿಗುತ್ತೆ? ಯಾವುದಕ್ಕೂ ಉತ್ತರ ಸಿಗ್ತಾ ಇಲ್ಲ. ಬಹಳಷ್ಟು ಜನ ಶಾಸಕರು, ನಾಯಕರು ಈ ಗೊಂದಲವನ್ನು ಬಗೆಹರಿಸದ ಹೊರತು ಮುಂದಿನ ಎಲೆಕ್ಷನ್ನಲ್ಲಿ ಗೆಲ್ಲೋದಕ್ಕೆ ಕಷ್ಟ ಆಗಿಬಿಡುತ್ತೆ ಕಾಂಗ್ರೆಸ್ಸಿಗೆ ಅಂತ ಬಹಿರಂಗವಾಗಿ ತಮ್ಮ ಅಭಿಪ್ರಾಯವನ್ನು ಹೇಳಿಕೊಂಡಿದ್ದಾರೆ. ಮುಂದೆ ನಾವು ಎಲೆಕ್ಷನ್ ಗೆಲ್ಲಬೇಕು ಅಂತಾದರೆ ಈ ಗೊಂದಲವನ್ನು ಬಗೆಹರಿಸಿಕೊಳ್ಬೇಕು ಅನ್ನೋದು ಬಹಳಷ್ಟು ಜನರ ಅಭಿಪ್ರಾಯ. ಕ್ಲಾರಿಟಿ ಹೈಕಮಾಂಡೇ ಕೊಡಬೇಕು. ಯಾವಾಗ ಅನ್ನೋದು ಪ್ರಶ್ನೆ. ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಬಳಿ ದೆಹಲಿಗೆ ಬರೋದಕ್ಕೆ ಭೇಟಿಗೆ ಅನುಮತಿಯನ್ನು ಕೇಳುವಂಥ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.